ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾಳೆ ಬರುವ ಆಷಾಢ ಅಮಾವಾಸ್ಯೆಯನ್ನು ಸಾಮಾನ್ಯ ದಿನ ಎಂದು ನಿರ್ಲಕ್ಷ್ಯ ಮಾಡಬೇಡಿ. ಈ ದಿನ ದೇವರ ಆರಾಧನೆ, ಪಿತೃಸ್ಮರಣೆ, ದಾನ, ಧರ್ಮ ಮತ್ತು ಸತ್ಕಾರ್ಯಗಳಿಗೆ ವಿಶೇಷ ಮಹತ್ವವಿದೆ ಎಂದು ಧಾರ್ಮಿಕ ಪರಂಪರೆಯಲ್ಲಿ ನಂಬಲಾಗಿದೆ. ಆದರೆ ಸ್ನೇಹಿತರೆ, ನಾಳೆ ನಿಮ್ಮ ಮನೆಗೆ ಕೆಲವು ವಸ್ತುಗಳನ್ನು ತಂದು ಕೆಲವು ಸರಳವಾದ ಕೆಲಸಗಳನ್ನು ಭಕ್ತಿಯಿಂದ ಮಾಡಿದರೆ ಮನೆಯ ವಾತಾವರಣದಲ್ಲಿ ಶುಭ ಭಾವನೆ ಹೆಚ್ಚಬಹುದು ಎಂದು ನಿಮಗೆ ಗೊತ್ತೇ? ಇದರಲ್ಲಿ ಕೆಲವು ಕೆಲಸಗಳು ತುಂಬ ಸರಳ, ಆದರೆ ಕೊನೆಯವರೆಗೂ ಕೇಳಿ. ಕೊನೆಯಲ್ಲಿ ಹೇಳುವ ಒಂದು ಕೆಲಸವನ್ನು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾಡಿದರೆ ಈ ಅಮಾವಾಸ್ಯೆಯ ದಿನದ ಸಾರ್ಥಕತೆ ಇನ್ನಷ್ಟು ಹೆಚ್ಚುತ್ತದೆ. ಹಾಗಾದರೆ ಬನ್ನಿ, ನಾಳೆಯ ಆಷಾಢ ಅಮಾವಾಸ್ಯೆ ಎಂದು ಏನು ಮಾಡಬೇಕು, ಏನು ತರಬೇಕು ಮತ್ತು ಯಾವ ತಪ್ಪುಗಳನ್ನು ತಪ್ಪಿಸಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲನೆಯ ಕೆಲಸ, ಮನೆಯ ಸ್ವಚ್ಛತೆ. ಸ್ನೇಹಿತರೆ, ಯಾವುದೇ ಶುಭ ಕಾರ್ಯಕ್ಕೂ ಮೊದಲು ಸ್ವಚ್ಛತೆಗೆ ನಮ್ಮ ಸಂಪ್ರದಾಯದಲ್ಲಿ ಬಹಳ ಮಹತ್ವವಿದೆ. ಹಾಗಾಗಿ ನಾಳೆ ಬೆಳಗ್ಗೆ ಸಾಧ್ಯವಾದಷ್ಟು ಬೇಗ ಎದ್ದು ಸ್ನಾನ ಮಾಡಿ ಮನೆಯ ದೇವರ ಕೋಣೆ, ಮುಖ್ಯ ಬಾಗಿಲು, ಅಡುಗೆ ಮನೆ ಮತ್ತು ಮನೆಯ ಮೂಲೆಗಳನ್ನು ಸ್ವಚ್ಛಗೊಳಿಸಿ. ವಿಶೇಷವಾಗಿ ಮನೆಯ ಮುಖ್ಯ ಬಾಗಿಲಿನ ಬಳಿ ಕಸ ಅಥವಾ ಅನಗತ್ಯ ವಸ್ತುಗಳು ಇರದಂತೆ ನೋಡಿಕೊಳ್ಳಿ. ಸಾಧ್ಯವಾದರೆ ಬಾಗಿಲಿನ ಮುಂದೆ ಸರಳವಾದ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮದಿಂದ ಬಾಗಿಲನ್ನು ಅಲಂಕರಿಸಬಹುದು. ಇಲ್ಲಿ ಒಂದು ಮುಖ್ಯ ವಿಷಯ, ಸ್ವಚ್ಛತೆ ಎಂದರೆ ಕೇವಲ ನೆಲಗುಡಿಸುವುದಲ್ಲ. ಮನೆಯಲ್ಲಿರುವ ಅನಗತ್ಯ ಮತ್ತು ಮುರಿದ ವಸ್ತುಗಳನ್ನು ಕೂಡ ಪರಿಶೀಲಿಸಿ ತೆಗೆದುಹಾಕಿ. ತುಂಬ ದಿನಗಳಿಂದ ಬಳಸದ ವಸ್ತುಗಳಿದ್ದರೆ ಸಾಧ್ಯವಾದಷ್ಟು ಅವುಗಳನ್ನು ಸರಿಪಡಿಸಿ ಮರುಬಳಕೆಯನ್ನು ಮಾಡಿ ಅಥವಾ ಅಗತ್ಯವಿರುವವರಿಗೆ ಕೊಡುವ ಬಗ್ಗೆ ಯೋಚಿಸಿ. ಮನೆ ಸ್ವಚ್ಛವಾಗಿದ್ದರೆ ಮನಸ್ಸಿಗೂ ಒಂದು ರೀತಿಯ ನೆಮ್ಮದಿ ಸಿಗುತ್ತದೆ. ಎರಡನೆಯ ಕೆಲಸ, ದೀಪ ಹಚ್ಚಿ. ಈಗ ಬಹಳ ಮುಖ್ಯವಾದ ವಿಷಯ, ನಾಳೆ ಸಂಜೆ ದೇವರ ಮುಂದೆ ಒಂದು ದೀಪವನ್ನು ಹಚ್ಚಿ. ನಿಮ್ಮ ಮನೆಯಲ್ಲಿ ಆಚರಣೆ ಇದ್ದರೆ ಎಳ್ಳೆಣ್ಣೆಯ ದೀಪವನ್ನು ಕೂಡ ಬಳಸಬಹುದು. ದೀಪ ಹಚ್ಚುವಾಗ ನಿಮ್ಮ ಕುಟುಂಬದ ಒಳಿತಿಗಾಗಿ ಮನಪೂರ್ವಕವಾಗಿ ಪ್ರಾರ್ಥಿಸಿ. ನಮ್ಮ ಮನೆಯಲ್ಲಿ ಶಾಂತಿ ಇರಲಿ, ಎಲ್ಲರಿಗೂ ಆರೋಗ್ಯ ಇರಲಿ, ನಮ್ಮ ಜೀವನದಲ್ಲಿ ಸತ್ಕಾರ್ಯ ಮಾಡುವ ಶಕ್ತಿ ಇರಲಿ ಎಂದು ಪ್ರಾರ್ಥಿಸಬಹುದು. ಆದರೆ ಇಲ್ಲಿ ಒಂದು ಸಣ್ಣ ರಹಸ್ಯವಿದೆ. ದೀಪ ಹಚ್ಚುವುದಕ್ಕಿಂತ ಮುಖ್ಯವಾದದ್ದು ನಾವು ಯಾವ ಮನಸ್ಥಿತಿಯಲ್ಲಿ ದೀಪ ಹಚ್ಚುತ್ತೇವೆ ಎನ್ನುವುದು. ಕೋಪ, ದ್ವೇಷ, ಅಸೂಯೆ ಇಟ್ಟುಕೊಂಡು ಕೇವಲ ಆಚರಣೆ ಮಾಡುವುದಕ್ಕಿಂತ ಕೆಲವು ನಿಮಿಷ ಶಾಂತವಾಗಿ ಕುಳಿತು ದೇವರನ್ನು ಸ್ಮರಿಸುವುದು ಹೆಚ್ಚು ಅರ್ಥಪೂರ್ಣ. ಹಾಗಾಗಿ ನಾಳೆ ದೀಪ ಹಚ್ಚುವಾಗ ಮೊಬೈಲ್ ಬದಿಗಿಟ್ಟು ಕೆಲವು ನಿಮಿಷ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ಮೂರನೆಯದು, ಈ ವಸ್ತುಗಳನ್ನು ಮನೆಗೆ ತರಬಹುದು. ಇನ್ನು ವಿಡಿಯೋದಲ್ಲಿ ನೀವು ಕಾಯುತ್ತಿದ್ದ ವಿಷಯಕ್ಕೆ ಬರೋಣ. ನಾಳೆ ಆಷಾಢ ಅಮಾವಾಸ್ಯೆ ಎಂದು ಮನೆಗೆ ಯಾವ ವಸ್ತುಗಳನ್ನು ತರಬಹುದು? ಮೊದಲನೆಯದು ಅರಿಶಿನ ಮತ್ತು ಕುಂಕುಮ. ಅರಿಶಿನ ಮತ್ತು ಕುಂಕುಮವನ್ನು ನಮ್ಮ ಸಂಪ್ರದಾಯದಲ್ಲಿ ಮಂಗಳದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಹೊಸದಾಗಿ ಅರಿಶಿನ ಕುಂಕುಮವನ್ನು ತಂದು ದೇವರ ಪೂಜೆಯಲ್ಲಿ ಬಳಸಬಹುದು. ಎರಡನೆಯದು ಅಕ್ಕಿ ಅಥವಾ ಧಾನ್ಯ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಕ್ಕಿ, ಬೇಳೆ ಅಥವಾ ಇತರ ಧಾನ್ಯಗಳನ್ನು ಮನೆಗೆ ತರಬಹುದು. ಇವುಗಳನ್ನು ದೇವರಿಗೆ ಸಮರ್ಪಿಸಿ ನಂತರ ಅಗತ್ಯವಿರುವವರಿಗೆ ದಾನ ಮಾಡಬಹುದು. ಮೂರನೆಯದು ಎಳ್ಳು. ಅಮಾವಾಸ್ಯೆಯ ಆಚರಣೆಗಳಲ್ಲಿ ಎಳ್ಳಿಗೆ ವಿಶೇಷ ಧಾರ್ಮಿಕ ಮಹತ್ವವಿದೆ. ನಿಮ್ಮ ಕುಟುಂಬದ ಸಂಪ್ರದಾಯದಲ್ಲಿ ಬಳಕೆ ಇದ್ದರೆ ಪೂಜೆ ಅಥವಾ ಪಿತೃಸ್ಮರಣೆಯ ಸಂದರ್ಭದಲ್ಲಿ ಇದನ್ನು ಬಳಸಬಹುದು. ಆದರೆ ಸ್ನೇಹಿತರೆ, ಒಂದು ವಿಷಯವನ್ನು ನೆನಪಿಡಿ, ಈ ವಸ್ತುಗಳನ್ನು ತರಲೇಬೇಕು, ಇಲ್ಲದಿದ್ದರೆ ಅದೃಷ್ಟ ಬರುವುದಿಲ್ಲ ಎಂಬ ನಿಯಮವಿಲ್ಲ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಭಕ್ತಿಯಿಂದ ಮಾಡುವುದೇ ಮುಖ್ಯ. ಇನ್ನು ನಾಲ್ಕನೆಯದು ಪಿತೃಸ್ಮರಣೆ. ಆಷಾಢ ಅಮಾವಾಸ್ಯೆಯ ಸಂದರ್ಭದಲ್ಲಿ ಪಿತೃಸ್ಮರಣೆಗೆ ನಮ್ಮ ಸಂಪ್ರದಾಯದಲ್ಲಿ ವಿಶೇಷ ಸ್ಥಾನವಿದೆ. ನಿಮ್ಮ ಕುಟುಂಬದಲ್ಲಿ ತರ್ಪಣ, ಪಿತೃಪೂಜೆ ಅಥವಾ ಇತರ ಆಚರಣೆಗಳಿದ್ದರೆ ಅದನ್ನು ನಿಮ್ಮ ಮನೆಯ ಪದ್ಧತಿಯಂತೆ ಮಾಡಬಹುದು. ನಿಮಗೆ ಆಚರಣೆಗಳ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದಿದ್ದರೆ ಮನೆಯ ಹಿರಿಯರು ಅಥವಾ ಅರ್ಹ ಪುರೋಹಿತರ ಮಾರ್ಗದರ್ಶನ ಪಡೆಯುವುದು ಉತ್ತಮ. ಆದರೆ ಪ್ರತಿಯೊಬ್ಬರೂ ಮಾಡಬಹುದಾದ ಒಂದು ಸರಳ ಕೆಲಸವಿದೆ.
ನಿಮ್ಮ ಪೂರ್ವಜರನ್ನ ನೆನೆದು ಅವರಿಗಾಗಿ ಮನಪೂರ್ವಕವಾಗಿ ಪ್ರಾರ್ಥಿಸಿ. ನಮ್ಮ ಕುಟುಂಬದ ಹಿರಿಯರಿಗೆ ಶಾಂತಿ ದೊರೆಯಲಿ, ಅವರ ಒಳ್ಳೆಯ ಸಂಸ್ಕಾರಗಳು ನಮ್ಮ ಕುಟುಂಬದಲ್ಲಿ ಮುಂದುವರಿಯಲಿ ಎಂದು ಪ್ರಾರ್ಥಿಸಬಹುದು. ಇದು ಯಾವುದೇ ದೊಡ್ಡ ಖರ್ಚಿಲ್ಲದೆ ಮಾಡಬಹುದಾದ ಸ್ಮರಣೆ. ಇನ್ನು 5ನೇಯದು ದಾನ. ಈಗ ಬರುತ್ತದೆ ಬಹಳ ಮುಖ್ಯವಾದ ವಿಷಯ. ನಾಳೆ ಸಾಧ್ಯವಾದರೆ ಒಂದು ಸತ್ಕಾರ್ಯವನ್ನು ಮಾಡಿ. ಅದು ದೊಡ್ಡದಾಗಿರಬೇಕೆಂದಿಲ್ಲ. ಒಬ್ಬರಿಗೆ ಊಟ ಕೊಡಬಹುದು, ಅಗತ್ಯವಿರುವವರಿಗೆ ಅಕ್ಕಿ ಅಥವಾ ಧಾನ್ಯ ನೀಡಬಹುದು, ವೃದ್ಧರಿಗೆ ಸಹಾಯ ಮಾಡಬಹುದು, ಅಥವಾ ನಿಮ್ಮಿಂದ ಸಾಧ್ಯವಾದ ಯಾವುದೇ ಸೇವೆಯನ್ನು ಮಾಡಬಹುದು. ದಾನ ಮಾಡುವಾಗ ಒಂದು ವಿಷಯವನ್ನು ನೆನಪಿನಲ್ಲಿಡಿ. ದಾನ ಎಂದರೆ ಪ್ರದರ್ಶನವಲ್ಲ, ಫೋಟೋ ತೆಗೆಸಿಕೊಳ್ಳಬೇಕು, ಎಲ್ಲರಿಗೂ ಹೇಳಬೇಕು ಎನ್ನುವುದಕ್ಕಿಂತ ಸಾಧ್ಯವಾದಷ್ಟು ಸರಳವಾಗಿ ಮಾಡುವುದೇ ಉತ್ತಮ. ದಾನ ಮಾಡಿದ ತಕ್ಷಣ ಹಣ ಮಳೆಯಂತೆ ಬರುತ್ತದೆ ಎಂಬುದು ಖಚಿತವಲ್ಲ. ಆದರೆ ದಾನ ಮಾಡುವ ಮನಸ್ಸು ನಮ್ಮೊಳಗೆ ಕರುಣೆ ಮತ್ತು ಸೇವಾಭಾವವನ್ನು ಬೆಳೆಸುತ್ತದೆ. ಅದೇ ಈ ಆಚರಣೆಯ ಸುಂದರವಾದ ಅರ್ಥ. 6ನೇಯದು ದೇವರ ಪೂಜೆ ಹೇಗೆ ಮಾಡಬೇಕು. ನಾಳೆ ಬೆಳಗ್ಗೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ. ನಿಮ್ಮ ಮನೆಯ ಇಷ್ಟ ದೇವರಿಗೆ ಸರಳವಾಗಿ ಪೂಜೆಯನ್ನು ಮಾಡಿ. ಹೂವು, ಹಣ್ಣು ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾದ ನೈವೇದ್ಯವನ್ನು ಸಮರ್ಪಿಸಿ. ದೀಪವನ್ನು ಹಚ್ಚಿ. ನಿಮಗೆ ತಿಳಿದಿರುವ ದೇವರ ನಾಮ ಅಥವಾ ಮಂತ್ರವನ್ನು ಭಕ್ತಿಯಿಂದ ಪಠಿಸಿ. ತಿಳಿದಿರುವ ಮಂತ್ರವೇ ಸಾಕು. ತಪ್ಪಾಗಿ ಅಥವಾ ಆತುರದಲ್ಲಿ ಅನೇಕ ಮಂತ್ರಗಳನ್ನು ಹೇಳುವುದಕ್ಕಿಂತ ತಿಳಿದಿರುವ ದೇವರ ನಾಮವನ್ನು ಭಕ್ತಿಯಿಂದ ಹೇಳುವುದು ಉತ್ತಮ. ಇಲ್ಲಿ ಇನ್ನೊಂದು ಮುಖ್ಯ ವಿಷಯ. ಪೂಜೆ ಮಾಡಲು ದುಬಾರಿ ಸಾಮಗ್ರಿಗಳೇ ಬೇಕು ಎಂದುಕೊಳ್ಳಬೇಡಿ. ನಮ್ಮ ಭಕ್ತಿ, ಶುದ್ಧ ಮನಸ್ಸು ಮತ್ತು ಸತ್ಕಾರ್ಯ ಮಾಡುವ ಸಂಕಲ್ಪ ಇವೇ ಮುಖ್ಯವಾದವು. ಇನ್ನು 7ನೇಯದು, ನಾಳೆ ಈ ತಪ್ಪುಗಳನ್ನು ಸಾಧ್ಯವಾದಷ್ಟು ತಪ್ಪಿಸಿ. ಸ್ನೇಹಿತರೆ, ಧಾರ್ಮಿಕ ದಿನದಲ್ಲಿ ನಾವು ಮಾಡುವ ಒಳ್ಳೆಯ ಕೆಲಸಗಳಷ್ಟೇ ಅಲ್ಲ, ತಪ್ಪಿಸಿಕೊಳ್ಳಬೇಕಾದ ಕೆಲವು ವಿಷಯಗಳು ಇವೆ. ಅನಗತ್ಯ ಜಗಳ ಮಾಡಬೇಡಿ. ಮನೆಯವರೊಂದಿಗೆ ಕೋಪದಿಂದ ಮಾತನಾಡಬೇಡಿ. ಯಾರನ್ನು ಉದ್ದೇಶಪೂರ್ವಕವಾಗಿ ನೋಯಿಸಬೇಡಿ. ಅಗತ್ಯವಿಲ್ಲದ ಖರ್ಚುಗಳನ್ನು ತಪ್ಪಿಸಿ. ಮತ್ತು ಮುಖ್ಯವಾಗಿ ಇದನ್ನು ಮಾಡದಿದ್ದರೆ ದುರಾದೃಷ್ಟ ಬರುತ್ತದೆ, ಇದನ್ನು ಮಾಡಿದರೆ ಖಂಡಿತ ಹಣ ಬರುತ್ತದೆ ಎಂಬ ಭಯ ಹುಟ್ಟಿಸುವ ಮಾತುಗಳನ್ನು ಅತಿಯಾಗಿ ನಂಬಬೇಡಿ. ಧಾರ್ಮಿಕ ಆಚರಣೆಗಳನ್ನು ಭಯದಿಂದ ಮಾಡುವುದಕ್ಕಿಂತ ಭಕ್ತಿಯಿಂದ ಮತ್ತು ಒಳ್ಳೆಯ ಉದ್ದೇಶದಿಂದ ಮಾಡುವುದು ಉತ್ತಮ. ಈಗ ಕೊನೆಯ ಮತ್ತು ಅತ್ಯಂತ ಸರಳವಾದ ಕೆಲಸ. ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ಇಷ್ಟು ಹೊತ್ತಿಗೂ ನೋಡುತ್ತಿದ್ದರೆ ಈ ಒಂದು ವಿಷಯವನ್ನು ತಪ್ಪದೇ ಮಾಡಿ. ನಾಳೆ ಸಂಜೆ ದೀಪ ಹಚ್ಚಿದ ನಂತರ ಮನೆಯ ಎಲ್ಲರೂ ಸಾಧ್ಯವಾದರೆ ಕೆಲವು ನಿಮಿಷ ಶಾಂತವಾಗಿ ಕುಳಿತುಕೊಳ್ಳಿ. ಮೊದಲು ದೇವರನ್ನು ಸ್ಮರಿಸಿ, ನಂತರ ನಿಮ್ಮ ಪೂರ್ವಜರನ್ನು ನೆನಪಿಸಿಕೊಳ್ಳಿ. ಆಮೇಲೆ ನಿಮ್ಮ ಕುಟುಂಬದ ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸಿ ಮತ್ತು ಕೊನೆಯಲ್ಲಿ ಈ ಸಂಕಲ್ಪವನ್ನು ಮಾಡಬಹುದು. ನಮ್ಮ ಮನೆಯಲ್ಲಿ ಶಾಂತಿ, ಆರೋಗ್ಯ, ಸಂತೋಷ ಮತ್ತು ಸೌಹಾರ್ದತೆ ಇರಲಿ. ನಮ್ಮಿಂದ ಯಾರಿಗೂ ಕೆಡಕು ಆಗದಿರಲಿ. ನಮ್ಮ ಕೈಲಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಲು ದೇವರು ನಮಗೆ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿ. ಸ್ನೇಹಿತರೆ, ಇದೇ ನಾಳೆಯ ಅಮಾವಾಸ್ಯೆಯ ಅತ್ಯಂತ ಸುಂದರವಾದ ಆಚರಣೆ. ಅದೃಷ್ಟ ಎಂದರೆ ಏನು? ನಾವು ಅದೃಷ್ಟ ಎಂದಾಗ ಸಾಮಾನ್ಯವಾಗಿ ಹಣ, ಆಸ್ತಿ, ಸಂಪತ್ತು ಇವುಗಳನ್ನು ಮಾತ್ರ ನೆನಪಿಸಿಕೊಳ್ಳುತ್ತೇವೆ. ಆದರೆ ನಿಜವಾದ ಅದೃಷ್ಟ ಎಂದರೆ ಮನೆಯಲ್ಲಿ ನೆಮ್ಮದಿ ಇರುವುದು, ಕುಟುಂಬದವರು ಆರೋಗ್ಯವಾಗಿರುವುದು, ಗಂಡ ಹೆಂಡತಿ, ಮಕ್ಕಳು ಮತ್ತು ಹಿರಿಯರು ಪರಸ್ಪರ ಪ್ರೀತಿಯಿಂದ ಇರುವುದು ಒಂದು ದೊಡ್ಡ ಸಂಪತ್ತು. ಒಳ್ಳೆಯ ಅವಕಾಶ ಸಿಗುವುದು, ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುವ ಬುದ್ಧಿ ಸಿಗುವುದು, ಇವೆಲ್ಲವೂ ನಿಜವಾದ ಅದೃಷ್ಟವೇ. ಹಾಗಾಗಿ ನಾಳೆ ಆಷಾಢ ಅಮಾವಾಸ್ಯೆ ಎಂದು ಪೂಜೆ, ಪ್ರಾರ್ಥನೆ, ಪಿತೃಸ್ಮರಣೆ, ದಾನ, ಸತ್ಕಾರ್ಯ ಈ 5 ವಿಷಯಗಳಿಗೆ ಗಮನವನ್ನು ಕೊಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಈಗಲೇ ಒಂದು ಲೈಕ್ ಮಾಡಿ. ನಿಮ್ಮ ಕುಟುಂಬದಲ್ಲಿ ಅಮಾವಾಸ್ಯೆ ಎಂದು ವಿಶೇಷವಾಗಿ ಯಾವ ಆಚರಣೆ ಮಾಡುತ್ತೀರೋ ಅದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ಮಾಹಿತಿಯನ್ನು ನಿಮ್ಮ ಅಮ್ಮ, ಅಕ್ಕ, ತಂಗಿ, ಅತ್ತೆ ಮತ್ತು ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಇಂತಹ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ನಮ್ಮ ಸಂಪ್ರದಾಯಗಳಿಗೆ ಸಂಬಂಧಿಸಿದ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನೊಂದಿಗೆ ಸದಾ ಸಂಪರ್ಕದಲ್ಲಿರಿ. ಆಷಾಢ ಅಮಾವಾಸ್ಯೆಯ ಈ ಪವಿತ್ರ ದಿನ ನಿಮ್ಮ ಕುಟುಂಬಕ್ಕೆ
ಶಾಂತಿ, ಸಂತೋಷ ಮತ್ತು ಸೌಹಾರ್ದತೆಯನ್ನು ತರಲಿ ಎಂದು ಪ್ರಾರ್ಥಿಸುತ್ತೇನೆ. ಓಂ ನಮಃ ಶಿವಾಯ. ಶುಭವಾಗಲಿ. ಧನ್ಯವಾದಗಳು.